ಗೊತ್ತಿಲ್ಲ. ಮುಂಚೆ ನೀವೇನು ಮಾಡಬೇಕು ಗೊತ್ತಾ, VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಬಟನನ್ನು ಪ್ರೆಸ್ ಮಾಡಿ ನೋಡಿ. ಹಾಗೆ ಒಂದು ಹಾಂ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡು. ಸರಿ ಸಮವಾಗಿ ಇರಬೇಕದು. ಆಗ ನಿಮಗೆ ಒಂದೇ ಲೆಕ್ಕ ಎಲೆ ಸಿಗುತ್ತೆ. ಅಂದರೆ ಇವಾಗ ಪೂಜೆಗೆಲ್ಲ ಬೇಕಾದರೆ ಅದೊಂದು ಅದರ ಎಂಥ ಕೊಡೀರೆ ಅಂತ ಹೇಳ್ತಾರಲ್ಲ ಗೈಸ್, ಅದೆಲ್ಲ ಇರ್ತದೆ. ಇವಾಗ ಅದನ್ನೆಲ್ಲ ಸರಿ ಸೆಟ್ ಮಾಡಬೇಕಾಗ್ತದೆ. ಊಟಕ್ಕೆ ಮತ್ತು ಮಧ್ಯದೆಲೆಯನ್ನು ಕೂಡ ಯೂಸ್ ಮಾಡ್ತಾರೆ. ಹಾಗಾಗಿ ಅದು ಚಿಕ್ಕದು ದೊಡ್ಡದೆಲ್ಲ ಕೆಲವು ಮಿಕ್ಸ್ ಮಾಡ್ತಾರೆ. ಹಾಗೆಲ್ಲ ಇರಬೇಕಾಗಿಲ್ಲ. ಆ್ಯಕ್ಚುಲಿ ಏನಂದರೆ ಸರಿ ಸಮ ಇದ್ದರೆ ನೋಡಲಿಕ್ಕೂ ಚಂದ, ಊಟ ಬಳಸೋದಕ್ಕೂ ಚಂದ ಅಲ್ವಾ. ಅದಕ್ಕೋಸ್ಕರ ನೋಡಿ ಸರಿಯಾಗಿ ಸೆಟ್ ಮಾಡಿ. ಹಾಂ, ಅದು ಒಟ್ಟಾರೆ ಕೊಯ್ದು ಅದು ಹೌದು. ಅದು ಎಲ್ಲಿತ್ತು ಗೊತ್ತುಂಟು, ಅಷ್ಟು ಎತ್ತರ ಇತ್ತು. ನಾನು ಗೈಸ್ ಇಷ್ಟು ಗುದ್ದಿದ್ದೇನೆ ನಾನು. ಇಷ್ಟು ಸಣ್ಣ ಇದ್ದರೆ ಅಷ್ಟು ಎಲೆ ನನಗೆ ಸಿಗ್ತದ? ಸಿಗೋದಿಲ್ಲ. ನಾನು ಜಂಪು ಮಾಡಿ ಕುಯ್ದದ್ದು, ಗೊತ್ತಾಯ್ತಾ. ಇವರು ನೋಡಿ ಪರ್ಸನಾಲಿಟಿ ಎಷ್ಟು ಉದ್ದ ಇದ್ದಾರೆ ನೋಡಿ, ಅವರಿಗೆಲ್ಲ ಸರಿ. ಹಾಗಾಗಿ ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ತದಲ್ಲ ಗೈಸ್, ಕಿರುಂಬುತ್ತದೆ. ಹಾಗೆ ಒಂದು ನುಸಿ ಫ್ರೀ, ಎಲೆ ಜೊತೆ ನುಸಿ ಫ್ರೀ. ಚಿಕ್ಕದೆಲ್ಲ ಇಟ್ಟಿದ್ದಾನೆ ಚಿಕ್ಕ ಮಕ್ಕಳಿಗಾಗಲಿ ಅಂತ. ಗೈಸ್, ನೀವು ಇದು ಪತ್ರೊಡೆ ಎಲ್ಲ ತಿಂದಿದ್ದೀರಾ? ಪತ್ರೊಡೆ ಅಂದರೆ ಗೊತ್ತುಂಟ, ಕೆಸುವಿನ ಎಲೆಯಲ್ಲಿ ಮಾಡ್ತಾರಲ್ಲ ಪತ್ರೊಡೆ. ನಾನು ಈ ಸಲ ಒಂದಾದರೆ ಮಾಡ್ತೇನೆ, ಇಲ್ಲದಿದ್ದರೆ ನಾನು ನೆಕ್ಸ್ಟ್ ಇದರಲ್ಲೆಲ್ಲ ರೆಸಿಪಿ ಶೇರ್ ಮಾಡ್ಕೊತೇನೆ. ಮಾಡಿದರೆ ಮಾಡ್ತೇನೆ, ಆಯಿತಾ. ಮರೆಯದೆ ನಮ್ಮ VA ಫ್ಯಾಮಿಲಿ ಪುತ್ತೂರಿಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇದೆಲ್ಲ ನಮ್ಮ ಹಳ್ಳಿನ ರುಟೀನ್ ಆಗಿರ್ತದೆ ಗೈಸ್. ಏನು ಬೇಕಂದರೆ ಇಲ್ಲಿ ಸಿಗ್ತದೆ ನೋಡಿ. ಸ್ವಲ್ಪ ಕೆಲವೊಂದು ನಡಬೇಕಾಗ್ತದೆ ನೋಡಿ ಗೈಸ್. ಮಳೆಗೆಲ್ಲ ಹೀಗಾಗಿದೆ, ಬಾಳೆ ಗಿಡ ಎಲ್ಲ ನೋಡಿ ಗೈಸ್ ಹೀಗಾಗಿದೆ ಅಂತ ನೋಡಿ. ಅದು ಗಾಳಿ ಎಲ್ಲ ಬಂದಿತ್ತಲ್ಲ ಗೈಸ್, ಅದಕ್ಕೆ. ಎಷ್ಟು 10 ತುಂಡು ಬೇಕಂತಲ್ಲ? 10 ತುಂಡು. ನಾನು ಜಾಸ್ತಿ ಕುಯ್ದೆ, ಒಂದು ವೇಳೆ ಶಾರ್ಟೇಜ್ ಆಗೋದು ಬೇಡ. ಮತ್ತೊಂದು ಕೆಲವೊಂದೆಲ್ಲ ಸರಿ ಆಗೋದಿಲ್ಲಲ್ಲ. ಕತ್ತಿ ಹಿಡ್ಕೊಂಡು ಹೋಗ್ತಾರೆ. ಯಾರು? ನಮ್ಮ ಮಾವ. ಹ್ಞೂ, ಕತ್ತಿ ಹಿಡ್ಕೊಂಡು ಇಲೆ ಕೊಯ್ಲಿಕ್ಕೆ ಹೋಗೋದು. ಹೌದಾ? ಅಲ್ಲಿ ಇದೆಲ್ಲ ಯೂಸ್ ಆಗ್ತದಲ್ಲ, ಅಲ್ಲಿ ಊಟಕ್ಕೆ ಏನಾದರೂ ಕಮ್ಮಿ ಆಯ್ತಂದರೆ. ಹಾಂ, ಇರಲಿ ಒಂದು ವೇಳೆ ಬೇಕಾದಿದ್ರೆ. ಊಟಕ್ಕೆಲ್ಲ ಅಲ್ಲಿ ಸಾಕಾಗೋದಿಲ್ಲಲ್ಲ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಎಲ್ಲೇ ಕುಯ್ಯುವ ಜನರೇ, ಬನ್ನಿ ಬನ್ನಿ ಬನ್ನಿ. ನೋಡಿ ಗೈಸ್, ಹೀಗೆಲ್ಲ ಮಾಡ್ಬೋದಾ? ನಾನು ಒಂದು ಅವರಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಅಷ್ಟು ಎತ್ತರಕ್ಕೆ ಬಾಳೆ ಗಿಡಕ್ಕೆ ಜಂಪ್ ಮಾಡಿ 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 5 ಅಡಿ ರೋಲ್ ಜಂಪ್ ಮಾಡಿ ನಾನು ಇದು ಮಾಡಿದೆ. ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನಮ್ಮನ್ನು ಪ್ರಮೋಷನ್ ಮಾಡಬೇಕಂದ್ರೆ ಒಳ್ಳೇದು ಮಾಡಿದ್ದಾಳೆ ಹಾಗೆ ಹೀಗೆ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಮತ್ತೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಏನು ಹೇಳ್ತೀರಾ? ನಾವು ಹಾಗೆ ಹೇಳೋದು, ಯಾಕಂದರೆ ನಮಗೆ ಸ್ವಲ್ಪ ಅಭ್ಯಾಸ ಇರೋದು ಹೀಗೆ. ಹೌದಾ? ಮಾಡಿ ಈಗ ನೋಡಿ ಗೈಸ್, ಹೋಗ್ತಿದ್ದಾರೆ ಈಗ ನನ್ನ ಗಂಡ ಡಿಗ್ 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 ಡಿಗ್. ಅವರನ್ನು ನಾವು ಫಾಲೋ ಮಾಡುವ, ಏನು ಮಾಡ್ತಿದ್ದಾರಂತ. ಹೋಗೋಣ. ಅಪ್ಪ ಅಪ್ಪ, ಇಲ್ಲೆಲ್ಲ ಕಣ್ಣಿ ಎಲ್ಲ ಉಂಟು. ಕಣ್ಣಿ ಅಂದರೆ ಗೊತ್ತುಂಟ ಗೈಸ್, ಸಣ್ಣ ಸಣ್ಣ ದಂಡೆ. ಇದು ಎಂತಕ್ಕೆ ಗೊತ್ತುಂಟ ನಿಮಗೆ? ಅಡಿಕೆಗೆ ಈ ನೀರೆಲ್ಲ ಮಳೆಗಾಲದಲ್ಲೆಲ್ಲ ಅಂದರೆ ಅಡಿಕೆ ಗಿಡಗಳೆಲ್ಲ ಕೆಸರಾಗ್ತಲ್ಲ, ಅದಕ್ಕೋಸ್ಕರ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮಿಡ್ಲಲ್ಲಿ. ಆವಾಗ ನೋಡಿ ನಿಮಗೆ ನೀರು ನಿಲ್ಲುವುದಿಲ್ಲ. ಕರೆಕ್ಟ್ ಹೇಳಿದ್ರು. ಯಾಕೆ ಗೊತ್ತುಂಟ, ಅವರಿಗೆ ಅನುಭವ ಇದೆಯಲ್ಲ, ಅದಕ್ಕೋಸ್ಕರ ಅವರು ಹಾಗೆ ಹೇಳ್ತಾ ಇದ್ದಾರೆ. ಇದು ಕ್ಲೀನ್ ಮಾಡೋದು. ಈಗ ನೋಡಿ ಇದನ್ನೆಲ್ಲ ಹಂದಿ ಉಂಟಲ್ಲ, ನಮ್ಮ ಹಂದಿ ಬರ್ತದೆ, ಅದನ್ನೆಲ್ಲ ತಿಂತದೆ ಗೈಸ್.
ಅದೇ ಅಂದರೆ ಸೇಫ್ಟಿಗೋಸ್ಕರ, ಅದಕ್ಕೋಸ್ಕರ. ಆಯಿತಾ? ಯಾಕೆ? ಹಾಂ, ಬಂದ 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 ಬಂದ. ನನ್ನಷ್ಟು ಎತ್ತರ ಇರ್ಬೋದು ಅಂತಾರಲ್ಲ, ನನ್ನಷ್ಟು ಎತ್ತರ ಇದೆಯಾ? ನೋಡಿ ಈಗ ಕಟ್ ಮಾಡುದು ನೋಡಿ. ಓ, ಒಂದು ನಿಮಿಷ. ಓ, ಮೇ ಬಿ ನನ್ನಷ್ಟು ಎತ್ತರ ಇರ್ಬೋದು ಅಂತ. ಸಾಧಾರಣ ಉಂಟು. ಹಾಂ, ಉಂಟು ಗೈಸ್ ನೋಡಿ. ನಾನು ಮತ್ತೆ ನನ್ನ ಪಾಲೆ. ಪಾಲೆ ಉಂಟಲ್ಲ, ಪಾಲೆ ಅಂದ್ರೆ ಅದನ್ನು ಹೀಗೆ ತಿರುಗಿಸಿ ಹಾಳೆ ಅಂತಾರ. ಪಾಲೆ, ಪಾಲೆ ಸೋಗೆಯಲ್ಲಿ ಇಂಥ ಸೋಗೆ ಇರ್ತದೆ ಅಡಿಕೆ ಮರದಲ್ಲಿ. ಅಡಿಕೆ ಮರದಲ್ಲಿ ಸೋಗೆ ಇರ್ತದೆ. ಸೋಗೆಗೆ ಹೀಗೆ ಒಂದು ಪಾಲೆ. ಇದು ನನ್ನಷ್ಟು ಎತ್ತರದ್ದು ಪಾಲೆ ಇದು, ಇಲ್ಲದ್ರೆ ಚಿಕ್ಕ ಪಾಲೆ ಇರ್ತದೆ. ಭಾರ ಆಗ್ತದಂತೆ ಗೈಸ್, ಅಂದರೆ ನೀರೆಲ್ಲ ಇಳಿತದಲ್ಲ ಅದಕ್ಕೋಸ್ಕರ. ಆಯ್ತಲ್ವಾ, ಹೋಗೋಣ ಬನ್ನಿ. ಹೌದು, ಓಕೆ. ಹಾಗೆ ವಿಡಿಯೋ ನೋಡೋಣ ನಿಮ್ಮ ಸ್ಟೈಲಲ್ಲಿ. ಒಂದು VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್ ಅಂತೆಲ್ಲ ಹೇಳಿ ಅಂತೆ ನೀವು. ನೀವೀಗ ಇಷ್ಟು ವಿಡಿಯೋ ನೋಡಿದ್ರಲ್ಲ, ನೀವಿಷ್ಟು ವಿಡಿಯೋ ನೋಡಿದ್ರಿ ನೋಡಿ. ನಮ್ಮ ಒಂದು ಚಾನಲ್ VA ಫ್ಯಾಮಿಲಿ ಪುತ್ತೂರು, ಇದನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಬೆಲ್ ಐಕಾನ್ ಅನ್ನು ಒತ್ತಿ, ಮತ್ತೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ನಮ್ಮ ವಿಡಿಯೋ ಎಲ್ಲವನ್ನು ಲೈಕ್ ಮಾಡಿ ನೋಡ್ತಾ ಇರಿ. ಹೀಗೆ ಹಾಗೆ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್ ಬಾಯ್. ಇದು ಬಾಳೆ ಗಿಡದಲ್ಲಿ ಆಗುವಂಥದ್ದು ಪೂಂಬೆ ಗೈಸ್. ನೋಡಿ ಇಲ್ಲಿ ಪೂಂಬೆ, ಇದರದ್ದು ಚಟ್ನಿ ಮಾಡ್ತಾರೆ, ಪದಾರ್ಥ ಮಾಡ್ತಾರೆ, ಗಸಿ ಮಾಡ್ತಾರೆ. ನನ್ನ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲಲ್ಲಿ ಈ ರೆಸಿಪಿಯನ್ನು ಮಾಡೋಣ ಆಯಿತಾ? ಅದು ಹೇಗೆ ಮಾಡೋದಂತೇಳಿ ಈ ವ್ಲಾಗ್ ಮೇಲೆ ನಾನು ತಿಳಿಸಿಕೊಡ್ತೇನೆ. ಸೂಪರ್ ಸಾರು ಇದು. ನಾವು ಮಾಡಿದ್ರೆ ಹೇಗಿರ್ತದೆ ನೀವು ಮತ್ತೆ ನೋಡಿ, ನೀವು ಮಾಡಿ ನೋಡ್ಬೇಕು ಅದನ್ನು. ಅದೇ ಉಂಟಲ್ಲ, ಮಜಾ ಪಡ್ಬೇಕು. ಅಂಡ ನಮಗೆ ನೀರಿನ ವ್ಯವಸ್ಥೆ ಎಲ್ಲ ಇದೆ ಗೈಸ್. ಏನಂತ ಹೇಳಿದರೆ ನೋಡಿ, ಇವಾಗ ಮಳೆಗಾಲಕ್ಕೆಲ್ಲ ನೀರು ಅದರಲ್ಲಿ ಬಾವಿಯಲ್ಲಿ ಅಷ್ಟು ಇಂಗುದಿಲ್ಲ. ನೋಡಿ, ಪಾಲನ್ನೆಲ್ಲ ಅಲ್ಲೇ ತೊಳೆದು ಇಲ್ಲಿ ಕೆಲಸ ಮಾಡಿತ್ತು, ಮೈ ಕೈ ಎಲ್ಲ ಅದರಲ್ಲೇ ತೊಳೆದಿದ್ದೆವು ನಾವು. ಕ್ಲೀನ್ ಇರಬೇಕು ಗೈಸ್, ನಾವು ಮಾಡುವ ವಸ್ತು ಕ್ಲೀನಾಗಿರಬೇಕು. ನೋಡಿ ಗೈಸ್, ಇದು ನಾವು ಚಿಕ್ಕದಿರುವಾಗ ಇದಕ್ಕೆ ಹಾಕಿರೆ ಅಂತೇವೆ. ನಿಮಗೆ ಗೊತ್ತುಂಟ ಇದು ಎಂತ ಅಂತ? ಎಳೆ ತಕೊಂಡ್ರ ತುಂಬ ನ್ಯಾಚುರಲ್ ಆಗಿರ್ತದೆ. ಏನು ಮಾಡಿದ್ರು ಎಂತ ಮಾಡಿದ್ರು ಎಲ್ಲ ನ್ಯಾಚುರಲ್ ಆಗಿ. ನೀವೇನು ಹೇಳಿ, ನೀರಲ್ಲಿ ಆಡ್ಲಿಕ್ಕೆ ತುಂಬ ಚಂದಲ್ಲ, ಆದರೆ ಮಕ್ಕಳನ್ನೆಲ್ಲ ಬಿಡಬಾರ್ದಾಯ್ತಾ ಇಲ್ಲಿ ಕತ್ತಿ. ಮಕ್ಕಳಿಗೆ ನೀರಲ್ಲಿ ಆಡೋದನ್ನು ತೋರಿಸಬಾರ್ದು. ಹೌದು, ಈಗ ನಮ್ಮ ಮಕ್ಕಳನ್ನು ನೋಡಿ ಮನೆಯಲ್ಲಿ ಬಿಟ್ಟಿದ್ದೇವೆ, ಮೆಲ್ಲ ನಾವು ಎಸ್ಕೇಪ್ ಇಲ್ಲಿಗೆ, ಇಲ್ಲದ್ರೆ ಬಿಡುವುದಿಲ್ಲಲ್ಲ. ಬನ್ನಿ ಹೋಗುವ, ಪಾಪ ಅವರಿಗೆ ಅಲ್ಲಿ ಅಮ್ಮನಿಗೆ ಬಿಡಲಿಕ್ಕಿಲ್ಲ ಮತ್ತೆ. ಎಂತ ಕಟ್ಟದಿರುವುದಾ? ಎಲೆ ಎಲ್ಲ ಕಟ್ಟಾಗಬಾರ್ದಲ್ಲ ಗೈಸ್. ಅದು ಇವಾಗ ನಿಮಗೆ ಮುಟ್ಟಿದ ಕೂಡಲೇ ಅದು ಸ್ವಲ್ಪ ಕಟ್ಟಾಗ್ತದೆ, ನಮ್ಮ ಉಗುರು ತಾಗಿ ಏನಾದರೂ ತಾಗಿ. ಮತ್ತು ಅದು ಸೇಫ್ಟಿಗೋಸ್ಕರ ನೋಡಿ ಆ ರೀತಿ ಹಾಳೆಯನ್ನು ಹೋಲ್ಡ್ ಮಾಡಿ ಆ ರೀತಿ ಕಟ್ಟು ಮಾಡಿ ಒಂದು ಬಾಳೆದ್ದು ಬಾಳೆ ಎಲೆಯಲ್ಲಿ ಒಂದು ದಂಡಲ್ಲಿ ಒಂದು ಬರ್ತದಲ್ಲ ಎಂತ ಬಳ್ಳಿ, ಅದನ್ನು ಹಾಗೆ ಕಟ್ಟಬೇಕು ಗೈಸ್. ಮತ್ತು ಕತ್ತಿಯನ್ನು ಹೀಗೆ ಹಿಡ್ಕೊಂಡು ಸೀದಾ ಬರುದು. ಇದು ನಮ್ಮ ಲಕ್ಷಣ. ಕ್ಲೀನಾಗಿ ಇಳಿತದೆ ನೋಡಿ. ಮತ್ತೆ ನೋಡಿ ಇಟ್ಟರೆ ಕ್ಲೀನಾಗಿರ್ತದೆ ನೋಡಿ. ಇದು ನಮ್ಮ ತೋಡು ತೆಗ್ದೆ ತೋಡನ್ನು ಎಷ್ಟು ನೋಡ್ದು ಇನ್ನುಂಟು ಗೈಸ್ ದೊಡ್ಡದು ಆಚೆಗೆ. ಇಲ್ಲಿ ನೋಡಿ ನಮ್ಮ ಸಪೋಟ ಹಣ್ಣಾಗಿದೆ, ಅದರ ಬಗ್ಗೆ ಮತ್ತೆ ಏನಾದರೂ ಮಾಡ್ತೇನೆ ಗೈಸ್ ನಿಮಗೆ. ಅವತ್ತೊಂದು ನಾವು ತೆಕ್ಕೊಂಡಿದ್ವಿ ಅದರ ಡೀಟೇಲ್. ಅದು ಮುಟ್ಟಿದ್ರೆ ಎಂಥದ್ದು ರಾಮ. ಒಂದು ದಿವಸ ಗೈಸು ನಾನು ಚಿಕ್ಕದಿರುವಾಗ ಅದನ್ನು ಮುಟ್ಟಿದ್ದಾಯ್ತಾ, ಮನೆ ಹಿಂದುಗಡೆ ಇತ್ತು, ನನಗೆ ಗೊತ್ತಿಲ್ಲ ಆಯಿತು, ನಾನು ಚಿಕ್ಕದಿರುವಾಗ ಆಟ ಆಡ್ತಾ ಇದ್ದೆ. ಅದು ಮುಟ್ಟಿದ್ವಿ, ಎಂತ ತೋರಿಸಿದ್ದು ರಾಮ ದೇವರೇನೇ, ಪುರ್ಸೋತಿಲ್ಲದೆ ತೋರಿಸಿದ್ದೆ.
ನಿಮಗೆ ಕೂಡ ಹಾಗೆ ಆಗಿದೆಯಾ ತುರಿಸಿ ತುರಿಸಿ ಅನುಭವ? ಕೈಯೆಲ್ಲ ಮತ್ತೆ ದಪ್ಪ ದಪ್ಪ ಆಯಿತು, ನನಗೆ ತುಂಬ ಭಯ ಆಯಿತು. ಮತ್ತು ಅದಕ್ಕೆ ಎಂಥ ತೆಂಗಿನೆಲ್ಲ ಹಚ್ಚಿದ್ರು. ಆವಾಗ ತುರಿಸಿದ ಏಟಿಗೆಲ್ಲ ಇವಾಗ ತನಕ ಕೂಡ ಆ ಎಲೆಯನ್ನು ಕಂಡ್ರೆ ನನಗೆ ಭಯ. ನಾನು 1 ಮೀಟ್ರ್ ದೂರದಲ್ಲಿ ಓಡ್ತೇನೆ. ಇವತ್ತು ವೀಡಿಯೋಕ್ಕೋಸ್ಕರ ಹತ್ರ ಹೋದೆ ಅಷ್ಟೇ. ಮತ್ತೊಂದು ಈ ಗಿಡ, ಇದಕ್ಕೆಂತ ಪಾಜವ್ ಅಂತಾರೆ, ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಅದು ಎಂತ ಗೊತ್ತಾ, ನಾವು ತಲೆಯೆಲ್ಲ ಬಾಚ್ತೇವೆ, ಎಷ್ಟು ಚೆಂದ ಆಗ್ತದೆ ಗೊತ್ತುಂಟು ಗೈಸ್. ಇವಾಗ ನೋಡಿ, ತೋಟಕ್ಕೆ ಬಂದರೆ ಇಂಥದ್ದೆಲ್ಲ ಕೆಲಸ ಮಾಡೋದು ನಾವು. ಹೇಗೆ ಗೊತ್ತಾ, ಹೀಗೆ ಇಟ್ಕೊಂಡಿರ್ತೇವಲ್ಲ ಈ ಜಾಗವನ್ನು ನೋಡಿ, ಹೇಗಾಯಿತು ಬಾಚಿದೆ ನೋಡಿ, ನನ್ನ ಕೂದಲು ಹೇಗಾಯಿತು. ಅದು ನೀವು ಅನ್ಕೋಬೋದು ನನ್ನ ಕೂದಲು ಯಾಕೆ ಈ ರೀತಿ ಎಲ್ಲ ಹರಡಿದೆ ಅಂತ. ಇಲ್ಲೆಲ್ಲ ವರ್ಕ್ ಮಾಡಿದ್ದೇವೆ ಗೈಸ್, ಅದಕ್ಕೋಸ್ಕರ. ನಾವು ಹೇಗಿದ್ರು ನ್ಯಾಚುರಲ್, ನಮ್ಮ ಇದು ನ್ಯಾಚುರಲ್, ಎಲ್ಲವೂ ನ್ಯಾಚುರಲ್ ಆಗಿ ಇರ್ತೇವೆ ಗೈಸ್ ನಾವು. ನೋಡಿ ಎಷ್ಟು ಚೆಂದ ಆಯ್ತಲ್ಲ. ಇನ್ನು ಇದನ್ನು ಚೆಂದಾಗಿ ಕೋಮ್ ಮಾಡ್ಬೋದು ದೊಡ್ಡ ಎಲೆಯಲ್ಲಿ. ಹೇಗಿದೆ ಹಳ್ಳಿ ಲೈಫು? ಸೂಪರು ಸೂಪರು. ಓಕೆ ಗೈಸ್, ಇಲ್ಲಿಗೆ ನಮ್ಮ ವ್ಲಾಗನ್ನು ನಾವು ಎಂಡ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು, ಬಾಯ್. ಹಾಗೆ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ, ಹಾಗೆ ಒಂದು ಲೈಕ್ ಮಾಡಿ. ಓಕೆ ಬಾಯ್.